ಕರ್ನಾಟಕದ ಜನಮನದಲ್ಲಿ ಅರ್ಜುನ ಅಂದ್ರೆ ಕೇವಲ ಆನೆಯಲ್ಲ, ಅವನು ಶಕ್ತಿಯ ಶಿಖರ, ಸಂಯಮದ ಸಂಕೇತ. ವರ್ಷಗಳ ಕಾಲ ಮೈಸೂರು ದಸರಾದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಬೆನ್ನು ಮೇಲೆ ಹೊತ್ತು ನಡೆದ ಆ ಗಜರಾಜನನ್ನು ಕಳೆದುಕೊಂಡ ನೋವು ಇಂದಿಗೂ ಮಾಸಿಲ್ಲ. ಕಾಡಿನ ಆ ರಾಜನ ನಿರ್ಗಮನ ಕಬಿನಿಯ ಕಾಡನಷ್ಟೇ ಅಲ್ಲ, ನಮ್ಮೆಲ್ಲರ ಮನಸ್ಸನ್ನು ಮೌನವಾಗಿಸಿತ್ತು. ಆದರೆ ಪ್ರಕೃತಿ ಎಂದಿಗೂ ಯಾವುದನ್ನೂ ಶೂನ್ಯವಾಗಿ ಬಿಡುವುದಿಲ್ಲ. ಆ ಮಹಾನ್ ಅರ್ಜುನನ ಅಗಲಿಕೆಯ ನೋವನ್ನು ಮರೆಸಲು ಕಬಿನಿಯ ಮಣ್ಣಿನಲ್ಲಿ ಮತ್ತೆ ಆ ರಾಜ ಗಾಂಭೀರ್ಯದ ಹೆಜ್ಜೆಗಳು ಕೇಳಿಸುತ್ತಿವೆ. ಅದೇ ನೋಟ, ಅದೇ ಗತ್ತು, ಅದೇ ಸಾಮ್ರಾಜ್ಯದ ವಾರಸುದಾರನಂತೆ ಬಂದಿದ್ದಾನೆ ಈ ಜೂನಿಯರ್ ಅರ್ಜುನ. ಕಬಿನಿಯ ಕುಲತಿಲಕ ಜೂನಿಯರ್ ಅರ್ಜುನ. ಬತ್ತಿದ ಕಬಿನಿಗೆ ಚೈತನ್ಯ ನೀಡಲು ಬಂದ ಕಾಡಿನ ಕಲಿ ಜೂನಿಯರ್ ಅರ್ಜುನ. ಸೂರ್ಯನ ತಾಪಕ್ಕೆ ಕಬಿನಿ ಬೆಂದು ಹೋಗಿದೆ. ಒಮ್ಮೆ ಸಮುದ್ರದಂತೆ ಅಲೆಗಳನ್ನೇಳಿಸುತ್ತಿದ್ದ ಹಿನ್ನೀರು ಇಂದು ಬರಿದಾಗಿದೆ. ಪ್ರಾಣಿ ಪಕ್ಷಿಗಳು ಹನಿ ನೀರಿಗಾಗಿ ಕಾದು ಕುಳಿತಿವೆ. ಮೌನಕ್ಕೆ ಶರಣಾಗಿರುವ ಈ ಒಣಗಿದ ಭೂಮಿಯಲ್ಲಿ ಎಲ್ಲೋ ಒಂದು ಕಡೆ ಕಾತುರ ಮನೆ ಮಾಡಿದೆ. ಆ ಮೌನವನ್ನು ಸೀಳಿಕೊಂಡು ಒಂದು ಹೆಜ್ಜೆಯ ಸದ್ದು ಕೇಳುತ್ತಿದೆ. ಹಳೆ ಅರ್ಜುನನ ನೆನಪನ್ನು ಮರುಕಳಿಸುವಂತೆ ಅದೇ ಗತ್ತು, ಅದೇ ಗಾಂಭೀರ್ಯದೊಂದಿಗೆ ಮೈದಾನಕ್ಕಿಳಿದುತ್ತಿದ್ದಾನೆ ನಮ್ಮೆಲ್ಲರ ಪ್ರೀತಿಯ ಜೂನಿಯರ್ ಅರ್ಜುನ. ಇವನು ಕೇವಲ ಆನೆಯಲ್ಲ, ಕಬಿನಿಯ ಕಾಡಿನ ಕಣ್ಮಣಿ. ಬತ್ತಿದ ಭೂಮಿಯ ಮೇಲೆ ಇವನ ಹೆಜ್ಜೆ ಬಿದ್ದರೆ ಪ್ರಕೃತಿಗೆ ಒಂದು ಹೊಸ ಕಳೆ ಬಂದಂತೆ. ಸುತ್ತಲ ಪ್ರಾಣಿಗಳಿಗೆ ಇವನೇ ಧೈರ್ಯ, ಪ್ರವಾಸಿಗರಿಗೆ ಇವನೇ ಪರಮಾನಂದ. ಪ್ರಕೃತಿ ಮತ್ತು ಅರ್ಜುನನ ಅನುಬಂಧ. ಜೂನಿಯರ್ ಅರ್ಜುನ ನಡೆಯುವ ಹಾದಿಯೇ ಒಂದು ಅದ್ಭುತ. ನೀರಿಲ್ಲದ ಈ ಬಿರುಕು ಭೂಮಿಯಲ್ಲಿ ಅವನು ಸಾಗುವಾಗ ಧೂಳಿನ ನಡುವೆಯೂ ಆ ಚಂದದ ದಂತಗಳು ಮಿನುಗುತ್ತವೆ. ಜನರ ಸಂಭ್ರಮದ ಕಿರುಚಾಟಕ್ಕೆ ಕಿವಿಗೊಡದೆ ತನ್ನದೇ ಲೋಕದಲ್ಲಿ ರಾಜನಂತೆ ಸಾಗುವ ಅವನ ಆ ಗುಣವಿದೆಯಲ್ಲ, ಅದುವೇ ಅವನನ್ನು ಕಾಡಿನ ನಿಜವಾದ ಉತ್ತರಾಧಿಕಾರಿಯನ್ನಾಗಿ ಮಾಡಿದೆ. ಹಿರಿಯ ಅರ್ಜುನನ ಶಕ್ತಿ ಮತ್ತು ಶಾಂತತೆ ಇವೆರಡೂ ಈತನ ಕಣ್ಣುಗಳಲ್ಲಿ ಎದ್ದು ಕಾಣುತ್ತವೆ. ಕಬಿನಿಯ ಆತ್ಮ. ಕಬಿನಿಯ ದಡಗಳು ಮತ್ತೆ ಹಸಿರಾಗಬಹುದು, ನೀರು ತುಂಬಿ ತುಳುಕಬಹುದು, ಆದರೆ ಈ ಬೇಸಿಗೆಯ ಬಿಸಿಲಿನಲ್ಲಿ ಅರ್ಜುನ ನೀಡುವ ದರ್ಶನವಿದೆಯಲ್ಲ, ಅದು ಮಾತ್ರ ಮರೆಯಲಾಗದ ಅನುಭವ. ಅವನು ಬಂದಿದ್ದಾನೆ ಎಂದರೆ ಕಬಿನಿಗೆ ಜೀವ ಬಂದಿದೆ ಎಂದೇ ಅರ್ಥ. ಕಾಡಿನ ರಾಜನ ಈ ಪಯಣ ನಿರಂತರ, ಈ ಹೆಜ್ಜೆಗಳು ಎಂದಿಗೂ ಅಳಿಯದ ನೆನಪುಗಳು. ಕಬಿನಿಯ ಕಥೆ ಮುಂದುವರಿಯುತ್ತದೆ ಈ ಕಿರೀಟಧಾರಿ ಜೂನಿಯರ್ ಅರ್ಜುನನ ಆಳ್ವಿಕೆಯೊಂದಿಗೆ. ಕಬಿನಿಯ ಈ ಕಾಡುಗಜ, ನಮ್ಮೆಲ್ಲರ ಪ್ರೀತಿಯ ಜೂನಿಯರ್ ಅರ್ಜುನನ ಗಾಂಭೀರ್ಯ ಕೇವಲ ಕಾಡಿಗೆ ಸೀಮಿತವಾಗಬಾರದು. ಈ ಗಜರಾಜನ ವೈಭವ ಇಡೀ ಜಗತ್ತಿಗೆ ತಿಳಿಯಬೇಕು. ಜೂನಿಯರ್ ಅರ್ಜುನನ ಮತ್ತಷ್ಟು ವಿಶೇಷ ದೃಶ್ಯಗಳು, ಕಾಡಿನ ಒಳಗಿನ ಅಪರೂಪದ ಕ್ಷಣಗಳು ಮತ್ತು ಕಬಿನಿ ಹಿನ್ನೀರಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಜನತಾ ತೀರ್ಪು ಸುದ್ದಿವಾಹಿನಿಯನ್ನು ಈಗಲೇ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ, ಕಬಿನಿಯ ಈ ಕಿರೀಟಧಾರಿಯ ಕಥೆಯನ್ನು ಜಗತ್ತಿನ ಮೂಲೆ ಮೂಲೆಗೂ ತಲುಪಿಸೋಣ. ನಮ್ಮ ಸುದ್ದಿಗಳು ನಿಮಗಿಷ್ಟವಾದರೆ ಶೇರ್ ಮಾಡುವುದನ್ನು ಮರೆಯಬೇಡಿ.